ಮನೇಲಿ ಬೇರೆ ಫಂಕ್ಷನ್ ಇದೆ, ಅಲ್ಲಿ ಎಲ್ಲರೂ ಇರ್ತಾರೆ, ನನ್ನ ಮಾತ್ರ ಯಾಕೆ ಕರ್ಕೊಂಡ್ಬಂದೆ? ಶಿವಣ್ಣ ಅವ್ರನ್ನ ಊಟಕ್ಕೆ ಕರಿಬೇಕಾಗಿತ್ತು. ಅವ್ರ ಮನೆ ಕಡೆ ಹೋಗಿ ತಿಂಗಳುಗಳೇ ಕಳೆದೋಗಿದ್ದಾವೆ. ಅವ್ರ ಮನೆ ಇರೋ ರಸ್ತೆ ಮರ್ತು ಹೋಗಿದೆ. ಅವ್ರ ಮಗಳು ನಿನ್ನ ಫ್ರೆಂಡ್ ಶ್ವೇತನ್ ನೋಡೋದಕ್ಕೆ ನೀನು ಆಗಾಗ ಅವ್ರ ಮನೆಗೆ ಹೋಗ್ತಾ ಇರ್ತೀಯಲ್ವಾ, ಅದಕ್ಕೆ ನಿನಗೆ ಅಡ್ರೆಸ್ ಕರೆಕ್ಟಾಗಿ ಗೊತ್ತಿರುತ್ತೆ ಅಂತ ನೀನು ಕರ್ಕೊಂಡು ಬಂದೆ. ನೀನು ನಡಿ ನಡಿ. ವಿಕ್ರಾಂತ್, ನೀನು ಇಲ್ಲೇನಪ್ಪ ಮಾಡ್ತಿದ್ಯಾ? ಅಮ್ಮ, ಅದು ಅತ್ತೆ, ಆದ್ಯ ಇಲ್ಲೇ ಇದ್ದಾಳೆ ಅಂತ ಗೊತ್ತಾಯ್ತು. ನನ್ನ ತಂಗಿ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಮನೇಲಿ ಫಂಕ್ಷನ್ ನಡೀತಿದೆ ಅಂತಲೂ ಹೇಳಿದ್ಲು. ಫಂಕ್ಷನ್ ಅಂದಮೇಲೆ ಬರೀ ಕೈಯಲ್ಲಿ ಬರೋಕ್ಕಾಗತ್ತಾ, ಅದಕ್ಕೆ ಗಿಫ್ಟ್ ತೊಗೊಂಬಂದೆ. ಆರತಿ ಅವ್ರಿಗೆ ವಿಶ್ ಮಾಡ್ತಾ ಇದ್ದೆ, ಸರಿಯಾದ ಟೈಮಿಗೆ ನೀವು ಬಂದ್ರಿ. ನಿನ್ನ ತಂಗಿ ಅಂದರೆ ನಿನಗೆ ಎಷ್ಟು ಪ್ರೀತಿ ಅಲ್ವಾ, ಎಷ್ಟು ಕಾಳಜಿ ತೋರಿಸ್ತಿದ್ಯಾ. ಒಳ್ಳೆ ಹುಡುಗ ನೀನು. ಆದರೆ ಆ ಮನೇಲಿ ನಿಮ್ಮ ಅಣ್ಣ ನಿಮ್ಮ ಅಮ್ಮನ ಮಧ್ಯೆ ನೀನು ಹೇಗಂತಾನೆ. ಮನೆ ಬಗ್ಗೆ ಟೆನ್ಷನ್ ಬೇಡ ಅತ್ತೆ, ಹುಡುಗ ಒಳ್ಳೆಯವನಾದರೆ ಅಷ್ಟು ಸಾಕಲ್ವಾ. ಹೇಗೂ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗಬೇಕು ಆಯಿತಾ? ಖಂಡಿತ ಅತ್ತೆ, ಊಟ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಆರತಿ ಅವರೇ, ನಿಮ್ಮನ್ನು ಮದುವೆ ಆಗೋ ಹುಡುಗ ತುಂಬಾ ಪುಣ್ಯ ಮಾಡಿದ. ತಗೊಳ್ಳಿ, ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಅತ್ತೆ, ನಾನು ಆದ್ಯನ್ ಮಾತಾಡ್ತಾ ಇರ್ತೀನಿ. ನಮ್ಮ ನೆಂಟರು ಹುಡುಗ. ನಿನ್ನೆ ಹುಡುಕ್ತಾ ಇದ್ದೆ, ಹಿಂದ್ಗಡೆ ಏನು ಮಾಡ್ತಿದ್ದೆ? ಅಲ್ಲಿ ಊಟಕ್ಕೆ ಟೇಬಲ್ ಹಾಕ್ಸಿ ಎಲ್ಲ ರೆಡಿ ಮಾಡಿಸಿದೆ ಚಿಕ್ಕಪ್ಪ. ಈ ಶಾಮಿಯಾನ ಟೇಬಲ್ಲು ಎಲ್ಲ ಯಾಕೋ, ಎಲ್ಲ ಒಳಗಡೆನೆ ಕೂತು ಊಟ ಮಾಡ್ಬೋದಿತ್ತಲ್ಲ. ಇವತ್ತು ಚಪ್ರದ ಪೂಜೆ ಅಷ್ಟೇ, ಮದುವೆ ಏನಲ್ವಲ್ಲ. ಸುಮ್ಮನಿರಿ ಚಿಕ್ಕಪ್ಪ, ತಂಗಿ ಮದುವೆ ಅಂತ ಎಲ್ಲ ನಾನೇ ಮುಂದೆ ನಿಂತು ಓಡಾಡ್ತೀನಿ ಅಂದರೆ ನೀವು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಈಗ ಇದನ್ನು ಯಾಕೆ ಅಂತಿದ್ದೀರಲ್ಲ? ಎಲ್ಲ ಕಡೆ ನೀನೇ ಓಡಾಡ್ತೀಯ, ಮದುವೆಗೂ ಎನರ್ಜಿ ಉಳಿಸ್ಕೋ. ಊಟದ ಡಿಪಾರ್ಟ್ಮೆಂಟ್ ಕಡೆ ಹೆಗ್ಲ ಮೇಲೆ ಒಂದು ಟವಲ್ ಹಾಕೊಂಡು ಅದಾಯ್ತಾ ಇದಾಯ್ತಾ ಅಂತ ಕೇಳೋದೇ ಒಂದು ಮಜಾ ಚಿಕ್ಕಪ್ಪ. ಅಸಲಿ ಮದುವೆ ಎಂಜಾಯ್ಮೆಂಟ್ ಇರೋದೇ ಊಟದ ಕಡೆ ಅಲ್ವಾ? ಅದು ನಿಜಾನು. ಮಂಟಪನ ಹೇಗೆ ಅಲಂಕಾರ ಮಾಡಿದ್ದಾರೆ ಅನ್ನೋದಕ್ಕಿಂತ ಬಾಳೆ ಎಲೆನ ಯಾವ್ಯಾವ ಪದಾರ್ಥ ಹಾಕಿ ಅಲಂಕಾರ ಮಾಡಿದ್ದಾರೆ ಅನ್ನೋದೇ ಬ್ರೇಕಿಂಗ್ ನ್ಯೂಸು. ಸಾರ್ಥಕ್, ನಿಮ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಚಿಕ್ಕಪ್ಪ, ಇವಳು ಯಾವಾಗಲೂ ಇಷ್ಟೇ ಸ್ವೀಟಾಗಿ ಸಾಫ್ಟಾಗಿ ಮಾತಾಡ್ತಾಳೆ ಅನ್ಕೋಬೇಡಿ. ನೀವಿದ್ದೀರಾ ಅಂತ ತೋರಿಕೆಗೆ ಡ್ರಾಮಾ ಮಾಡ್ತಿದ್ದಾಳೆ ಅಷ್ಟೇ. ನಿನ್ನ ಹೆಂಡತಿ ಹೊಡೆದಾಟ ಕೇಳೋದಕ್ಕಿಂತ ಮುಂಚೆ ಹೊರಟ್ಬಿಡು. ಶುಭ ಕಾರ್ಯದ ದಿನ ಯಾಕೆ ಸುಮ್ಮನೆ? ನಡಿ ಆಯ್ತು. ನಾನು ಅವತ್ತೇ ಹೇಳಿರ್ಲಿಲ್ವಾ ನಮ್ಮ ಅಣ್ಣ ನಿಮ್ಮ ತಂಗಿನ ಲವ್ ಮಾಡ್ತಿದ್ದಾನೆ ಅಂತ? ಏಯ್ ನಿಧಾನ ಕಣೆ, ಯಾರು ಕೇಳಿಸ್ಕೊಂಡ್ರೆ. ಇಲ್ಲಿ ಇನ್ನೂ ಯಾರಿಗೂ ವಿಕ್ಕಿ ಆರ್ತಿನ ಲವ್ ಮಾಡ್ತಿರೋ ವಿಷಯ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ನಿಮ್ಮ ತಲೆ, ನಾನು ಹೇಳ್ತಿರೋದು ಅವ್ರ ಲವ್ ಸ್ಟೋರಿ ಬಗ್ಗೆ ಅಲ್ಲ. ಮತ್ಯಾವ ಲವ್ ಸ್ಟೋರಿನೇ? ವೇದಾಂತ್ ಅಣ್ಣ ಮತ್ತೆ ಅಮೂಲ್ಯನ್ ಬಗ್ಗೆ ಹೇಳ್ತಾ ಇರೋದು. ಅಲ್ಲ ಕಣಯ್ಯ, ದೊಡ್ಡದಾಗಿ ಸೂಪರ್ ಮ್ಯಾನ್ ಅಂತ ಬಿಲ್ಡಪ್ ಕೊಡ್ತೀಯಲ್ಲ, ಆಫ್ಟರ್ ಒಂದು ಜಿರ್ಲೆ ನೋಡಿ ಹೆದರ್ಕೊಳ್ತಿದ್ಯಲ್ಲ. ಬಾಯಿಗೆ ಬಂದಿದ್ದ ಪದಗಳನ್ನೆಲ್ಲ ಯೂಸ್ ಮಾಡಬೇಡ. ನೀನು ದೊಡ್ಡದಾಗಿ ರೌಡಿ ಬೇಬಿ, ಮಿಡ್ ನೈಟ್ ಸ್ಮಶಾನಕ್ಕೆ ಬೇಕಾದ್ರೂ ಹೋಗ್ತೀನಿ ಅನ್ನೋ ಥರ ಆಡ್ತೀಯಲ್ಲ, ಈಗ ನೀನ್ ಜಳ್ಳೆ ನೋಡಿ ಹೆದರ್ಕೊಳ್ಳಿಲ್ವಾ? ನಾನು ಈಗಲೂ ರೌಡಿ ಬೇಬಿನೇ ಕಣಯ್ಯ. ಬಟ್ ನಮ್ ರೌಡಿಸಮ್ ಏನಿದ್ರು ಮನುಷ್ಯರ ಜೊತೆ, ಸಣ್ಣ ಪುಟ್ಟ ಜಿರ್ಲೆಗಳ ಜೊತೆ ಅಲ್ಲ. ಹೋ ಜೋಕ್, ನಗೋಷ್ಟು ಚೆನ್ನಾಗಿರ್ಲಿಲ್ಲ.
ಶಾರದಾ, ಇವಳೇ ನನ್ನ ಮಗಳು ಆರತಿ. ಇವಳು ಶಾರದಾ ನನ್ನ ದೇವಸ್ಥಾನದ ಫ್ರೆಂಡು. ಓ ಅಮ್ಮ, ಅವತ್ತು ಹೇಳಿದ್ಯಲ್ಲ ಅದು ಇವರೇನಾ? ಅವಳು ಅದಿತಿ. ಬನ್ನಿ ಕೆಳಗಡೆ ಹೋಗೋಣ. ಇದೇನು ಇದು ಹೊತ್ಕೊಂಡು ಬರ್ತಿದ್ಯಾ? ಅಲ್ಲೇ ಗಿಫ್ಟ್ಗಳ ಜೊತೆಲಿ ಇಡು. ಅಯ್ಯೋ ಇಡಮ್ಮ. ಅದೇನೇ ಒಂದು ದೊಡ್ಡ ಕೆಲಸ ಮಾಡಬೇಡ, ಬೇಗ ಬಾ. ಸುಮ್ಮನೆ ಇಲ್ಲಿಂದ ಹೇಗೆ ಬಂದ್ಯೋ ಹಾಗೆ ಹೊಟ್ಟೋಗೋ. ಯಾರಾದ್ರೂ ನೋಡಿದ್ರೆ ಅನ್ಯಾಯವಾಗಿ ಊರು ತುಂಬಾ ರೂಮರ್ಸ್ ಕ್ರಿಯೇಟ್ ಆಗುತ್ತೆ. ನಿನ್ನಂತ ಆ ಕಾಯಿಲೆ ಇರೋನ್ ಜೊತೆ ನಾನೇನಾದ್ರೂ ಇದೀನಿ ಅಂತ ಗೊತ್ತಾದ್ರೆ ನನ್ನ ಹೆಸರು ಹಾಳಾಗೋಗುತ್ತೆ. ಏಯ್, ಏನು ಕಾಯಿಲೆ ಗಿಲೆ ಅಂತೆಲ್ಲ ಹೇಳ್ತಿದ್ಯಲ್ಲ, ಅದು ಸರಿ. ನೀನು ಯಾವಾಗಲೂ ನಾನು ಆ ಥರದವನು, ಆ ಕಾಯಿಲೆ ಇರೋನು ಅಂತ ಹೇಳ್ತಿಲ್ಲ. ಏನಾದ್ರ ಅರ್ಥ? ಇವತ್ತು ನಾನು ಹೇಳಲೇಬೇಕು. ಹುಡುಗಿರಂದ್ರೆ ಆಗಲ್ಲ ಅನ್ನೋದು ಕಾಯಿಲೆ ಅಲ್ಲದೆ ಮತ್ತಿನ್ನೇನು? ಅದೆಲ್ಲ ಅದ್ಯಾಕೆ? ನೀನೋಗ್ ಸುಮ್ಮನೆ. ಆಗಿದ್ದಾಗೋಗ್ಲಿ, ನಾನು ಹೋಗೋದಿಲ್ಲ. ಪ್ಲೀಸ್ ಕಣಯ್ಯ, ಹೋಗ್ಬಿಡು. ನೀನು ನನ್ನ ಜೊತೆ ಬರೋವರೆಗೂ ನಾನು ಎಲ್ಲೂ ಹೋಗೋದಿಲ್ಲ. ಬಾ ಅಷ್ಟೇ. ನಮ್ಮನೆಗೆ ಬಂದು ನನಗೆ ಆವಾಜ್ ಆಗ್ತ್ಯಾ? ಇರು, ನಿನ್ ಮೇಲೆ ಜಿರ್ಲೆ ತಂದು ಹಾಕ್ತೀನಿ. ಏಯ್ ಏಯ್ ಏಯ್, ನಿಂತ್ಕೋ. ಏಯ್, ಕಾಲಿಟ್ಟಾಗ್ಲೇ ಅನ್ಕೊಳ್ಬೇಕಿತ್ತು, ಒಂದಕ್ಕೆ ಎರಡು ಆಗುತ್ತೆ ಅಂತ. ನೀನ್ ಅದಕ್ಕಿಂತ ಜಾಸ್ತಿನೇ ಮಾಡ್ಬಿಟ್ಟಲ್ಲಯ್ಯ. ಜಿರಳೆ ಹಿಡ್ಕೊಂಬರೋದಕ್ಕೆ ಹೋಗಿ ಅಕ್ಕಿ ಬೀಳ್ಸಿ ನಾನಾ ನೀನಾ? ಏನಾದ್ರೂ ಒಂದು ಎಡ್ವರ್ಟ್ ಮಾಡ್ಲಿಲ್ಲ ಅಂದ್ರೆ ನಿನ್ ಗಿತ್ತಿಂದ ಡೈಜೆಸ್ಟ್ ಆಗಲ್ಲ ಅನ್ಸುತ್ತೆ ಅಲ್ವಾ? ನೀನು ಇಷ್ಟ ಅವಾಂತರ ಮಾಡಿದ್ದು. ಈಗ ಇದನ್ನ ಬೇರೆ ಕ್ಲೀನ್ ಮಾಡ್ಕೋಬೇಕು. ಅಪ್ಪ ಬಜರಂಗಿ, ಹೊರಗಡೆ ಇವ್ನ ಕಾಟ ಸಾಲ್ದು ಅಂತ ಮನೆಗೆ ಕರ್ಸ್ಬಿಟ್ಟಿದ್ದಲ್ಲಪ್ಪ. ಮಾತು ಸಾಕು, ಆಗಿರೋ ಅವಾಂತರನೂ ಸಾಕು. ಸುಮ್ಮನೆ ಬಾ ನನ್ನ ಜೊತೆ. ಅವಾಗಿಂದ ಅದನ್ನೇ ಬಡ್ಕೋತಿದ್ಯಾ. ಅಷ್ಟು ಇಂಪಾರ್ಟೆಂಟ್ ಆಗಿ ಇವಾಗ ಎಲ್ಲಿಗೆ ಹೋಗ್ಬೇಕು? ಗೌತಮ್ ಮತ್ತೆ ಅವನ ಹೆಂಡತಿ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಾಗಿದೆ. ನೀನಾದ್ರೆ ಕರ್ಕೊಂಡು ಹೋಗಿ ಅವ್ನ ಹೆಂಡತಿನ ತೋರಿಸಿದ್ರೆ ನಿನಗೆ ಆಗ್ಲಾದ್ರೂ ನಂಬಿಕೆ ಬರುತ್ತೆ ಅಲ್ವಾ?